ಭಾರತವು ಆದರ್ಶಪ್ರಾಯವಾಗಿ ಹೊಂದಿರಬೇಕಾದ ಅರಣ್ಯ ಭೂಮಿಯ ಅಂದಾಜು ಶೇಕಡಾವಾರು ಎಷ್ಟು? ಭಾರತವು ಆದರ್ಶಪ್ರಾಯವಾಗಿ ಹೊಂದಿರಬೇಕಾದ ಅರಣ್ಯ ಭೂಮಿಯ ಅಂದಾಜು 33% ಆಗಿದೆ. ಇವುಗಳಲ್ಲಿ ಯಾವುದು ಹೆಚ್ಚು ನೈಸರ್ಗಿಕವಾಗಿ ಸಂಭವಿಸುವ ಮತ್ತು ಆಗಾಗ್ಗೆ ಸಂಭವಿಸುವ ವಿಪತ್ತುವಾಗಿದೆ? ಪ್ರವಾಹ ಇದು ಹೆಚ್ಚು ನೈಸರ್ಗಿಕವಾಗಿ ಮತ್ತು ಆಗಾಗ್ಗೆ ಸಂಭವಿಸುವ ವಿಪತ್ತುವಾಗಿದೆ. ಇವುಗಳಲ್ಲಿ ಯಾವ ಅನಿಲವನ್ನು ಸರ್ಕಾರವು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯಿಂದ ಬಿಡುಗಡೆ ಮಾಡಲು ಅನುಮತಿಸುವುದಿಲ್ಲ? ಮೇಲಿನ ಎಲ್ಲವನ್ನು ಸರ್ಕಾರವು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯಿಂದ ಬಿಡುಗಡೆ ಮಾಡಲು ಅನುಮತಿಸುವುದಿಲ್ಲ. ಕುಡಿಯುವ ನೀರಿನಲ್ಲಿ ಈ ಯಾವ ಅಂಶಗಳು ಹಲವಾರು ಮಾರಣಾಂತಿಕ ಕಾಯಿಲೆಗಳಿಗೆ ಕಾರಣವಾಗುತ್ತಿವೆ? ಆರ್ಸೆನಿಕ್. ಈ ಅಂಶವು ಹಲವಾರು ಮಾರಣಾಂತಿಕ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ. ಆರ್ಥಿಕ ಸಮೀಕ್ಷೆಯನ್ನು ಯಾರಿಂದ ಪ್ರಕಟಿಸಲಾಗುತ್ತದೆ? ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯದಿಂದ ಪ್ರಕಟಿಸಲಾಗುತ್ತದೆ. ಕೆಳಗಿನ ಯಾವ ಸಂಸ್ಥೆಯು ಪಂಚವಾರ್ಷಿಕ ಯೋಜನೆ ಪ್ರಸ್ತಾವನೆಗಳನ್ನು ಅಂತಿಮಗೊಳಿಸುತ್ತಿತ್ತು? ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಪಂಚವಾರ್ಷಿಕ ಯೋಜನೆ ಪ್ರಸ್ತಾವನೆಯನ್ನು ಅಂತಿಮಗೊಳಿಸುತ್ತಿತ್ತು. ಯೋಜನಾ ಆಯೋಗದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ? ಯೋಜನಾ ಆಯೋಗವು ಇದು ಸಲಹಾ ಸಂಸ್ಥೆಯಾಗಿದೆ. ಇದು ಸರಿಯಾಗಿದೆ. ಮೊದಲ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನಾಗಿತ್ತು? ಮೊದಲ ಪಂಚವಾರ್ಷಿಕ ಮುಖ್ಯ ಉದ್ದೇಶವು ನೀರಾವರಿ ಮತ್ತು ವಿದ್ಯುತ್ ಯೋಜನೆಗಳನ್ನು ಒಳಗೊಂಡಂತೆ ಕೃಷಿ ಅಭಿವೃದ್ಧಿಯನ್ನು ಮಾಡುವುದು ಆಗಿತ್ತು. ಭಾರತದ ದುಡಿಯುವ ಜನಸಂಖ್ಯೆಯ ಹೆಚ್ಚಿನ ಶೇಕಡಾವಾರು ಜನರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತದ ದುಡಿಯುವ ಸಂಖ್ಯೆಯ ಹೆಚ್ಚಿನ ಶೇಕಡಾವಾರು ಜನರು ಪ್ರಾಥಮಿಕ ವಲಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತದಲ್ಲಿ ಯೋಜನೆಯು ತನ್ನ ಉದ್ದೇಶಗಳನ್ನು ಇದರಿಂದ ಪಡೆಯುತ್ತದೆ. ಭಾರತದಲ್ಲಿ ಯೋಜನೆಯು ತನ್ನ ಉದ್ದೇಶಗಳನ್ನು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಂದ ಪಡೆಯುತ್ತದೆ. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪರಿಕಲ್ಪನೆಯನ್ನು ಕೊಟ್ಟವರು ಜವಾಹರಲಾಲ್ ನೆಹರು. ರೋಲಿಂಗ್ ಯೋಜನೆಯ ತಂತ್ರವನ್ನು ಪ್ರಧಾನಮಂತ್ರಿ ಅವಧಿಯಲ್ಲಿ ಅಳವಡಿಸಿಕೊಳ್ಳಲಾಯಿತು. ರೋಲಿಂಗ್ ಯೋಜನೆಯ ತಂತ್ರವನ್ನು ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಅಳವಡಿಸಿಕೊಳ್ಳಲಾಯಿತು. ಆರ್ಥಿಕತೆಯ ಬೆಳವಣಿಗೆಯ ದರವನ್ನು ಈ ಕೆಳಗಿನಂತೆ ಅಳೆಯಲಾಗುತ್ತದೆ. ಆರ್ಥಿಕತೆಯ ಬೆಳವಣಿಗೆ ದರವನ್ನು ರಾಷ್ಟ್ರೀಯ ಆದಾಯದ ಮೂಲಕ ಅಳೆಯಲಾಗುತ್ತದೆ. ದೇಶದ ಆರ್ಥಿಕ ಬೆಳವಣಿಗೆಯ ಅತ್ಯುತ್ತಮ ಅಳತೆ ಯಾವುದು? GDP. ಇದು ದೇಶದ ಆರ್ಥಿಕ ಬೆಳವಣಿಗೆಯ ದೇಶದ ರಾಷ್ಟ್ರೀಯ ಆದಾಯವನ್ನು ಇದರ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ದೇಶದ ರಾಷ್ಟ್ರೀಯ ಆದಾಯವನ್ನು ಸರಕು ಮತ್ತು ಸೇವೆಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಹಣದುಬ್ಬರಕ್ಕೆ ಕಾರಣ ಏನು? ಹಣದ ಪೂರೈಕೆಯಲ್ಲಿ ಹೆಚ್ಚಳ ಮತ್ತು ಉತ್ಪಾದನೆಯಲ್ಲಿ ಕುಸಿತ ಇದು ಹಣದುಬ್ಬರಕ್ಕೆ ಕಾರಣವಾಗಿದೆ. ಹಿಂದಿ ಭಾಷೆಯನ್ನು ಯಾವ ವರ್ಷದಲ್ಲಿ ನಮ್ಮ ಸಂವಿಧಾನ 8ನೇ ಅನುಸೂಚಿಯಲ್ಲಿ ಅಧಿಕೃತ ಭಾಷೆಗಳ ಪಟ್ಟಿಯಲ್ಲಿ ಸೇರಿಸಲಾಯಿತು? 1967 ವರ್ಷದಲ್ಲಿ. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವೈಶಿಷ್ಟ್ಯಗಳನ್ನು ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸಮಕಾಲೀನ ಪಟ್ಟಿಯನ್ನು ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ.